ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸೌಖ್ಯನಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮೂರನೇ ದಿನದ್ದು ವಿಡಿಯೋ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಶೇರ್ ಮಾಡ್ಕೋಬೇಕು, ಏನೇನೆಲ್ಲ ಹೇಳಬೇಕು, ನಿಮ್ಮ ಹತ್ರ ವಿಷಯಗಳನ್ನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡು ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಬರ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಪ್ಯಾಕ್ ಮಾಡಿಕೊಂಡೆ, ಆಮೇಲೆ ಇಲ್ಲಿ ಯಾವ್ಯಾವ ರೀತಿ ಯೂಸ್ ಆಯಿತು ಅನ್ನೋದನ್ನು ನಾನು ನಿಮಗೆ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಮೊದಲನೇದಾಗಿ ಟ್ರಾವೆಲ್ ಮಾಡಬೇಕಾದ್ರೆ ಇಂಡಿಯಾದಿಂದ US ಆಗಲಿ ಕ್ಯಾನಡಾಗೆ ಆಗಲಿ ಎಲ್ಲಿಗಾಗಲಿ ಟ್ರಾವೆಲ್ ಮಾಡಬೇಕಂದ್ರೆ ಬ್ಯಾಗ್ಸ್ ಬೇಕು, ಟ್ರಾವೆಲಿಂಗ್ ಬ್ಯಾಗ್ಸು. ಈ ಈ ಕಂಟ್ರಿಗೆ ಇಷ್ಟು KGs ಲಿಮಿಟೇಷನ್ ಅಂತ ಇರುತ್ತೆ. 24 kgs ಅಂತ US ಅಥವಾ ಕ್ಯಾನಡಾಗೆ ಲಿಮಿಟೇಷನ್ ಏರ್ವೇಸಿಂದ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಸ್ಪೆಸಿಫೈಡ್ ಬ್ಯಾಗ್ಸನ್ನ ನಾವು ತಗೋಬೇಕು ಅಂಗಡಿಗಳಲ್ಲಿ. ಬ್ಯಾಂಗ್ಳೂರಲ್ಲಿ ತಗೊಂಡು ಒಬ್ರೊಬ್ರಿಗೆ ಎರಡೆರಡು ಬ್ಯಾಗ್ಗಳಂತ ಹೇಳಿ ಅಲೋ ಮಾಡ್ತಾರೆ. ಮಕ್ಕಳಿಗಾದರೂ ಆಗಲಿ ದೊಡ್ಡವ್ರಿಗಾಗಲಿ ಎರಡೆರಡು ಬ್ಯಾಗ್ಗಳು ಅಲೋ ಮಾಡ್ತಾರೆ. ಸೊ ಮೊದಲನೇದಾಗಿ ನಿಮ್ಗೆ ಯಾವ ಕಲರ್ ಬೇಕು, ಯಾವ ಥರ ಬ್ಯಾಗ್ಗಳಿರಬೇಕು, ನಿಮ್ಮ ಲೈಕ್ಸ್ ಪ್ರಕಾರ ಬ್ಯಾಗ್ಗಳನ್ನ, ಚೆನ್ನಾಗಿರೋ ಬ್ಯಾಗ್ಗಳನ್ನ, ಸ್ಟರ್ಡಿ ಆಗಿರೋ ಬ್ಯಾಗ್ಗಳನ್ನ ತೊಗೊಳ್ಳಿ. ಯಾಕಂತಂದರೆ ಟ್ರಾವೆಲ್ ಮಾಡುವಾಗ ಒಂದು ಪ್ಲೇನಿಂದ ಇನ್ನೊಂದು ಪ್ಲೇನಿಗೆ ನೀವು ತೊಗೊಂಬಂದಿರೋ ಐಟಮ್ಸ್ ಏನು ಸ್ಪಾಯ್ಲ್ ಆಗಬಾರ್ದು, ಅಥವಾ ಎತ್ತೆತ್ತು ಹಾಕಬೇಕಾದ್ರೆ ಯಾವುದು ಡ್ಯಾಮೇಜ್ ಆಗಬಾರ್ದು. ಎಷ್ಟೊಂದು ಬ್ಯಾಗ್ಗಳು ಡ್ಯಾಮೇಜ್ ಆಗಿರೋ ಸಾಧ್ಯತೆಗಳು ತುಂಬ ಇದೆ. ಸೊ ಅಕಸ್ಮಾತ್ ತೆಗೆಸ್ಕೊಂಡು ಅಲ್ಲಿ ಸೆಕ್ಯೂರಿಟಿ ಚೆಕ್ಗೆ ತೆಗೆದಾಗಲೂ ಕೂಡ ನಿಮಗೇನು ಪ್ರಾಬ್ಲಮ್ ಆಗಬಾರ್ದು. ಸೊ ಅದಕ್ಕೆ ನೀವೇನು ಮಾಡಿ, ಬ್ಯಾಗ್ಗಳನ್ನ ಚೆನ್ನಾಗಿರೋದು ವಿತ್ ಲಾಕ್ಗಳನ್ನ ತೊಗೊಳ್ಳಿ. ಸೊ ನಂಬರ್ ಲಾಕ್ಸನ್ನ ಮಾಡ್ಕೊಳ್ಳಿ. ಸೊ ಫಸ್ಟು ನಾನು ಬ್ಯಾಗ್ಗಳನ್ನ ತೊಗೊಂಡೆ. ಜೊತೆಗೆ ನಾನು ಹೇಳಿದ್ನಲ್ಲ, ಹಿಂದಿನ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ಕೊಂಡಿದ್ದೆ, ಒಂದು ಚೆಕ್ ಲಿಸ್ಟನ್ನು ಮಾಡ್ಕೊಂಡಿದ್ದೆ ಏನೇನು ಬೇಕು ಅಂತಂತ ಹೇಳಿ. ಸೊ ಆದಷ್ಟು ಫಸ್ಟ್ ಥಿಂಗ್ ಬರೋದು ಬಟ್ಟೆಗಳನ್ನ ಜಾಸ್ತಿ ತಗೋಬೇಡಿ. ಯಾಕಂತಂದರೆ ಇಲ್ಲಿ ಆಬ್ವಿಯಸ್ಲಿ ಇಲ್ಲಿ US ಅಥವಾ ಕ್ಯಾನಡಾದಲ್ಲಿ ಯಥೇಚ್ಛವಾಗಿ ಬಟ್ಟೆಗಳು ಸಿಗುತ್ತೆ ನಿಮ್ಗೆ ಯಾವ್ಯಾವ ರೀತಿ ಬೇಕು. ಅಫ್ಕೋರ್ಸ್ ನಾವು ಎಷ್ಟು ಬಟ್ಟೆಗಳಿದ್ರೂ ಕೂಡ ಮತ್ತೆ ತಗೋತಾನೆ ಇರ್ತೀವಿ. ಸೊ ಬಟ್ಟೆಗಳಾದಷ್ಟು ಅಲ್ಲಿಂದ ಕಡಿಮೆ ತಗೊಳ್ಳಿ. ಬಟ್ಟೆಗಳ ಅವಶ್ಯಕತೆ ಬೇಸಿಕ್ಸ್ ಎಷ್ಟು ಬೇಕೋ, ಇಲ್ಲಿ ಸದ್ಯಕ್ಕೆ ನಮಗೇನು ಇಲ್ವಲ್ಲಪ್ಪ ಅನ್ನೋ ಒಂದು ರೀತಿ ಯಾವುದು ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಸ್ವಲ್ಪ ಬೇಸಿಕ್ ಎಷ್ಟು ಬೇಕೋ ತಗೊಳ್ಳಿ. ಮಕ್ಕಳಿದ್ರೆ ಮಕ್ಕಳು ಬಟ್ಟೆಗಳನ್ನು ಅಷ್ಟೇ ಸ್ವಲ್ಪ ಇಟ್ಕೊಂಡಿರಿ. ಸೊ ಅದು ಒನ್ ಥಿಂಗ್, ಬಟ್ಟೆಗಳನ್ನ ಸ್ವಲ್ಪ ಮಿನಿಮಮ್ ಆಗಿ ತೊಗೊಳ್ಬೋದು. ಎರಡನೇದು ಅಂದರೆ ಇಲ್ಲಿ ಪಾತ್ರೆಗಳು. ಇಂಡಿಯಾದಿಂದ ಬಂದ ತಕ್ಷಣ ನಮಗೆ ಇಂಡಿಯಾದಲ್ಲಿ ಎಲ್ಲದಕ್ಕೂ ಅವೈಲೇಬಲ್ ಒಂದೊಂದು ಸಣ್ಣ ಸ್ಪೂನ್ಗಳು, ಪ್ಲೇಟ್ಗಳು, ಕಪ್ಸ್ಗಳು ಎಷ್ಟೆಷ್ಟೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಯಥೇಚ್ಛವಾಗಿರುತ್ತೆ ಇಂಡಿಯಾದಲ್ಲಿ. ಸೊ ಇಲ್ಲಿಗೆ ಬಂದಾಗ ನಮಗೆ ಒಂಥರ ಕೈ ಕಟ್ಟಾಕ್ದಂಗೆ ಆಗ್ಬಿಡುತ್ತೆ. ಇರೋದ್ರಲ್ಲೇನೇ ಮಾಡಬೇಕಾಗತ್ತೆ. ಸೊ ನಿಮಗೆ ಏನೇನು ಬೇಕಾಗತ್ತೋ ಪಾತ್ರೆಗಳನ್ನ ಆದಷ್ಟು ಅದನ್ನು ಇಟ್ಕೊಳ್ಳಿ. ಯಾಕಂತಂದರೆ ಪಾತ್ರೆಗಳೆಲ್ಲ ಇಲ್ಲಿ ವಿಪರೀತ ಎಕ್ಸ್ಪೆನ್ಸಿವ್, ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಕಿಚನ್ ಐಟಮ್ಸ್ ಅಂದರೆ ಪಾತ್ರೆಗಳು ಏನೇನು ಬೇಕು, ಬೇಸಿಕ್ಕಾಗಿ ನೀವು ಯೂಸ್ ಮಾಡೋ ಹಾಗೆ ಏನೇನು ಬೇಕು, ಇಡ್ಲಿ ಸ್ಟ್ಯಾಂಡ್ಸ್ ಆಗಿರಬಹುದು, ಆಮೇಲೆ ತವಾ ಆಗಿರಬಹುದು, ಫ್ರೈಯಿಂಗ್ ಪ್ಯಾನ್ಸ್ ಆಗಿರಬಹುದು, ಆಮೇಲೆ ಕುಕ್ಕರ್ ಬಂದು ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಕುಕ್ಕರಲ್ಲಿ ನೀವು ಇಲ್ಲಿ ಬೇಸಿಕ್ಕಾಗಿ ಏನೇ ತೊಗೊಂಬಂದ್ರು ಮತ್ತೆ ಇಲ್ಲಿ ನಾವು ಕುಕ್ಕರ್ಗಳು ತಗೋತೀವಿ. ಸೊ ನೋಡಿ, ಆದಷ್ಟು ನಿಮ್ಮ ಚಾಯ್ಸು, ನಿಮಗೆ ಬೇಕಾದರೆ ಕುಕ್ಕರ್ನ ತೊಗೊಂಡು ಬನ್ನಿ. ದರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್ ಏನಿರಲ್ಲ. ಸೊ ಆದಷ್ಟು ಪಾತ್ರೆಗಳು ಜಾಸ್ತಿ ಇಟ್ಕೊಳ್ಳಿ ನೀವು. ಇನ್ನೂ ಮುಂದೆ ಅಂದರೆ ನೀವು ಏನಾದರೂ ದೇವ್ರ ಪೂಜೆ ಅಂತ ಏನಾದರೂ ಇಷ್ಟಪಟ್ಟು ಪೂಜೆ ಮಾಡ್ಕೊಳ್ತೀವಿ ಅಂದರೆ ದೇವರ ಐಡಲ್ಸ್ನ ತೊಗೊಂಡು ಬನ್ನಿ. ದೇವರ ಪಾತ್ರೆಗಳನ್ನ ಏನಾದರೂ ತೊಗೊಂಡು ಬನ್ನಿ. ತಾಮ್ರದ ಪಾತ್ರೆ ಇಲ್ಲಿ ತುಂಬ ಕಾಸ್ಟ್ಲಿ. ನೀವು ಅರ್ಶಿನ ಕುಂಕುಮದ ಬಟ್ಲಾಗಿರಬಹುದು, ಬೆಳ್ಳಿ ಪಂಚತ್ರ ಉದಾಹರಣೆ ಏನು ಬೇಕೋ ಬೇಸಿಕ್ಕಾಗಿ ನಿಮಗೆ ಪೂಜಾ ಐಟಮ್ಸ್ ಏನೇನು ಬೇಕೋ ಅದನ್ನು ನೀವು ತೊಗೊಂಬನ್ನಿ. ಕಾಟನ್ ಹತ್ತಿ ಬತ್ತಿಗಳಾಗಲಿ, ಸೊ ಅದನ್ನಂತೂ ತೊಗೊಂಡು ಬನ್ನಿ. ಇಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ವೈಟ್ ರಂಗೋಲಿ ತುಂಬ ಕಡಿಮೆ ಸಿಗೋದು, ನಾನು ಸರ್ಚ್ ಮಾಡಿರೋ ಪ್ರಕಾರ ಸಖತ್ ಎಕ್ಸ್ಪೆನ್ಸಿವ್. ಸೊ ನೀವು ವೈಟ್ ರಂಗೋಲಿ ತಗೊಳ್ಳಿ. ನಾನು ಇಷ್ಟು ಹೇಳ್ತಾ ಇರೋದು, ಯಾರಲ್ಲಿಂದ ಇಲ್ಲಿಗೆ ಹೊರಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಬರೋರಿದ್ದೀರಲ್ಲ ಅವರಿಗೆ ಇದು ಉಪಯೋಗ ಆಗಲಿ ಅಂತಂತ ಹೇಳಿ. ಪೂಜಾ ಐಟಮ್ಸು ಅಥವಾ ಏನೇನು ನೆಸೆಸಿಟಿ ಇರುತ್ತೋ ಅದನ್ನು ನೀವು ಇಟ್ಕೊಳ್ಳಿ. ಅದು ಬಿಟ್ಟರೆ ಮೆಡಿಸಿನ್ಸ್ ನೀವು ಅಲ್ಲಿ ಏನು ನೀವು ತೊಗೋತಿರ್ತೀರೋ, ನಿಮ್ಗೇನು ಪ್ರಿಸ್ಕ್ರೈಬ್ಡ್ ಇಷ್ಟು ಮೆಡಿಸಿನ್ಸ್ ಅನ್ನೋದಿರುತ್ತಲ್ಲ ಅದನ್ನು ದಯವಿಟ್ಟು ಜಾಸ್ತಿನೇ ಇಟ್ಕೊಂಡಿರಿ.
ರೆಗ್ಯುಲರಾಗಿ ತೊಗೊಳ್ಳುವಂಥದ್ದು. ಆ ಮೆಡಿಸಿನ್ಸ್ ಜೊತೆಗೆ ನೀವು ಬಟ್ಟೆಗಳು ಅಂತ ಬಂದಾಗ ಇಂಡಿಯನ್ ಅಟೈರ್ಸ್ ಏನಿದೆ, ಸ್ಯಾರೀಸ್ ಆಗಿರ್ಬೋದು, ಸಲ್ವಾರ್ಸ್ ಆಗಿರ್ಬೋದು, ಮಿನಿಮಮ್ ಆಗಿ ನೀವು ಇಟ್ಕೊಳ್ಳಿ. ಯಾಕಂತಂದರೆ ಇಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್, ಸಿಗೋದು ತುಂಬ ಕಷ್ಟ ಇದೆ. ಅದ್ರ ಜೊತೆಗೆ ಫುಟ್ವೇರ್ಸ್ ತುಂಬಾ ಕಾಸ್ಟ್ಲಿ. ಇಲ್ಲಿ ಫುಟ್ವೇರ್ಸು ಡೀಲ್ಸ್ ಇದ್ದಾಗ ನೀವು ನೋಡ್ಕೋಬಹುದು. ಡೀಲ್ಸ್ ಇದ್ದಾಗ ಸಿಗುತ್ತೆ, ಅಫ್ಕೋರ್ಸ್ ಸಿಗಲ್ಲ ಅನ್ನೋ ಜಾಗ ಏನಲ್ಲ, ಸಿಗುತ್ತೆ, ಬಟ್ ಎಕ್ಸ್ಪೆನ್ಸಿವ್ ಇರುತ್ತೆ. ಆಫರ್ಸು ಡೀಲ್ಸ್ ಇದ್ದಾಗ ನೀವು ತೊಗೋಬಹುದು, ಬಟ್ ಅಷ್ಟೆಲ್ಲ ಬೇಕಾಗಲ್ಲ. ನಮ್ಮ ಫುಟ್ವೇರ್ಸ್ನ ಬೇಸಿಕ್ ತೊಗೊಂಬರ್ಬೋದು. ಜೊತೆಗೆ ಲೇಡೀಸ್ ಅಂದರೆ ಹೆಣ್ಮಕ್ಳಾಗಲಿ ಲೇಡೀಸ್ ಆಗಲಿ ಆಕ್ಸೆಸರೀಸು, ಈ ಬಿಂದೀಸ್ ಆಗಿರಬಹುದು, ಬಳೆಗಳಾಗಿರಬಹುದು, ಆರ್ನಮೆಂಟ್ಸ್ ಏನೇನು ಬೇಕು, ಜ್ಯುವೆಲರೀಸ್ ಆಗಿರ್ಬೋದು, ಅದೆಲ್ಲ ನೀವು ಇಟ್ಕೊಂಬನ್ನಿ. ಯಾಕಂತಂದರೆ ಇಲ್ಲಿ ತುಂಬ ಎಕ್ಸ್ಪೆನ್ಸಿವು. ಗೋಲ್ಡು ಕೂಡ ಇಲ್ಲಿ ಏನೇ ತೊಗೊಳೋದು ಕೂಡ ಎಕ್ಸ್ಪೆನ್ಸಿವ್. ನಾವು ಇಂಡಿಯನ್ ರುಪೀಸ್ನ ಡಾಲರಿಗೆ ಕಂಪೇರ್ ಮಾಡ್ತಾ ಹೋದರೆ ಅಜಗಜಾಂತರ ಇರುತ್ತೆ. ಸೊ ಹಾಗಾಗಿ ಅದನ್ನು ತೊಗೊಳ್ಳೋ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಆಮೇಲೆ ಕಾಸ್ಮೆಟಿಕ್ಸ್ ಬಂದರೆ, ಕಾಸ್ಮೆಟಿಕ್ಸ್ ಇಲ್ಲಿ ಸಿಗುತ್ತೆ ಆಬ್ವಿಯಸ್ಲಿ. ನೀವು ತುಂಬ ಮೇಕಪ್ ಪ್ರಿಫರೆನ್ಷಿಯಲ್ ಪರ್ಸನ್ ಆದರೆ ಕಾಸ್ಮೆಟಿಕ್ಸ್ ರಿಲೇಟೆಡ್ ಆದರೆ ನಿಮ್ಮ ಬೇಸಿಕ್ಸ್ ಏನೇನು ಯೂಸ್ ಮಾಡ್ತೀರೋ ಅದನ್ನು ನೀವು ಇಟ್ಕೊಂಡಿರಿ. ಅದು ಬಿಟ್ಟರೆ ಅದಕ್ಕೆ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ನೀವು ಇಂಥದ್ದೇ ಆಯುರ್ವೇದಿಕ್ಕು ಹರ್ಬಲ್ ಅನ್ನೋದಾದರೆ ಅದನ್ನ ಇಟ್ಕೊಂಬಂದಿರಿ. ಸೊ ನೆಕ್ಸ್ಟ್ ಥಿಂಗ್ ಬಂದು, ಈ ನೀವೇನಾದರೂ ಸೆಲೆಬ್ರೇಷನ್ಸ್ ಮಾಡಬೇಕು ಅಂತಂದರೆ, ಈ ಫೆಸ್ಟಿವಲ್ಸ್ ಆಗಲಿ, ಪೂಜೆಗಳಿಗೆ ಆದರೆ ಈ ಡೆಕೋರೇಟಿವ್ ಐಟಮ್ಸು ಯಾರಿಗಾದರೂ ಮನೆಗೆ ಬಂದಾಗ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಅನ್ನೋದಾದರೆ ಅಲ್ಲಿ ಇಂಡಿಯಾದಿಂದ ಕೆಲವು ಐಟಮ್ಸ್ನ ಇಟ್ಕೊಂಬನ್ನಿ. ಸೊ ಇದಿಷ್ಟು ನನಗೆ ಗೊತ್ತಿರೋ ಹಾಗೆ, ನಾನು ಕಂಡಿರೋ ಹಾಗೇ ಬೇಕಾಗಿರುವಂತಹ ಐಟಮ್ಸು. ಸೊ ಇದು ಬಿಟ್ಟು ಇನ್ನೇನಾದರೂ ಇದ್ದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ತೀನಿ. ಅದಷ್ಟು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಆಲ್ವೇಸ್ ಥಿಂಕ್ ಪಾಸಿಟಿವ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್. ಸಿ ಯು, ಟೇಕ್ ಕೇರ್.